ರಾಜ್ಯದಲ್ಲಿ ಒಂದು ಫಿಲ್ಮ್ ಸಿಟಿ ಆಗಬೇಕು ಅನ್ನೋದು ಹಲವಾರು ವರ್ಷಗಳ ಒಂದು ಕನಸು. ಆದರೆ ಅದು ಎಲ್ಲಿ ಆಗಬೇಕು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಈ ಮಧ್ಯೆ ಬೆಂಗಳೂರಲ್ಲಿ ನಡೆದಂತಹ ಫಿಲ್ಮ್ ಫೆಸ್ಟಿವಲ್ನಲ್ಲಿ CM ಸಿದ್ದರಾಮಯ್ಯ ಅವರು ಅದನ್ನು ಮೈಸೂರಲ್ಲಿ ಮಾಡೋದಾಗಿ ಹೇಳಿದ್ದಾರೆ. ಅದರ ಜೊತೆಗೆ 150 ಎಕರೆ ಭೂಮಿಯನ್ನು ಅದಕ್ಕಾಗಿ ಮೀಸಲಿಡೋದಾಗಿಯೂ ಕೂಡ ಹೇಳಿದ್ದಾರೆ. ಈ ಅವರ ಹೇಳಿಕೆ ಇದೀಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಅಸಮಾಧಾನವನ್ನು ಹುಟ್ಟಾಕಿದೆ. ಉತ್ತರ ಕರ್ನಾಟಕ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂಥ ಶಂಕರ್ ಸುಗತೆ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಈ ಬಗ್ಗೆ ಅವರೇನು ಹೇಳ್ತಾರೆ, ಅವರ ಯೋಜನೆಗಳು ಯಾವ ರೀತಿ ಇದ್ವು, ಅವರ ಯೋಚನೆಗಳು ಏನಿವೆ, ಅವರ ಕನಸುಗಳು ಏನಿದ್ವು, ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದನ್ನು ಹೇಳ್ತಾರಂತೆ. ಸರಿ, ಮುಖ್ಯವಾಗಿ ನೀವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರ, ಆ ಫಿಲ್ಮ್ ಸಿಟಿ ನಮ್ಮ ಉತ್ತರ ಕರ್ನಾಟಕ ಕೊಡಿ, ನಾವು ತುಂಬ ಚೆನ್ನಾಗಾಗುತ್ತೆ, ಇಲ್ಲಿ ಅದು ತಾರತಮ್ಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಘೋಷಣೆ ಮಾಡಿದ್ದಾರೆ ಮೈಸೂರಲ್ಲಿ ಆಗ್ತಾಯಿದೆ ಅಂತ, ಏನು ಅನ್ನಿಸ್ತಾ ಇದೆ ನಿಮಗೆ? ಸರ್, ಮೈಸೂರಿಗೆ ಈಗಾಗಲೇ ಅವರು ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ದಾರೆ. ಮಾಡಲಿ, ನಮಗೇನು ಅದ್ರ ಬಗ್ಗೆ ಇನ್ನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಉತ್ತರ ಕರ್ನಾಟಕಕ್ಕೂ ಒಂದು ಫಿಲ್ಮ್ ಸಿಟಿ ಕೊಡಲೇಬೇಕು ಅನ್ನೋದು ಒತ್ತಾಯ ನಮ್ಮದಿದೆ ಸರ್. ಯಾಕಂತ ಹೇಳಿದ್ರೆ ಇಲ್ಲಿಯ ಪರಿಸರ, ಇಲ್ಲಿಯ ನೆಲ, ಜಲ, ಭೂಮಿ, ಇಲ್ಲಿಯ ಕಲಾವಿದರಾಗಿರಲಿ, ಇಲ್ಲಿಯ ಸಾಹಿತಿಗಳಾಗಿರಲಿ, ಎಲ್ಲವೂ ಕೂಡ ಸಶಕ್ತವಾಗಿರುವಂಥ ಒಂದು ಯೋಗ್ಯವಾಗಿರುವಂಥ ಒಂದು ಕ್ಷೇತ್ರ ಸರ್ ಇದು. ಅದಲ್ಲದೆ ಇಲ್ಲಿ ಅನೇಕ ಅಕ್ಕಪಕ್ಕದಲ್ಲಿರುವಂಥ ಪ್ರೇಕ್ಷಣೀಯ ಸ್ಥಳ, ವಿಜಯನಗರ ಸಾಮ್ರಾಜ್ಯ ಇದೆ, ವಿಜಯಪುರದ ಸುಲ್ತಾನರ ಸಾಮ್ರಾಜ್ಯ ಇದೆ, ಕಿತ್ತೂರಿನ ಸಂಸ್ಥಾನಗಳಿದೆ, ಅನೇಕ ಪ್ರೇಕ್ಷಣೀಯ ಸ್ಥಾನಗಳು ಇರೋದ್ರಿಂದಾಗಿ ಜನರಿಗೆ ಅಥವಾ ಪ್ರೇಕ್ಷಕರಿಗೆ ಅಥವಾ ಬರುವಂಥ ಪ್ರವಾಸಿಗರಿಗೆ ಅತ್ಯಂತ ಸುಸಕ್ತವಾಗಿರುವಂಥ ಒಂದು ಸ್ಥಾನ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆಮೇಲೆ ನಮ್ಮ ಭಾಳ ವರ್ಷದ ಕನಸಿದೆ ಇದು. ಈ ವಿಷಯದಲ್ಲಿ ನಾವು ಸರ್ಕಾರಕ್ಕೆ ಅನೇಕ ಸಾರಿ ನಾವು ಮನವಿಯೂ ಕೂಡ ಮಾಡ್ಕೊಂಡಿದ್ದೀವಿ. ನಮ್ಗೆ ಅಲ್ಲಿ ಕೊಡೋದ್ರಿಂದ ಅಭ್ಯಂತರ ಇಲ್ಲ, ಬಟ್ ನಮಗೆ ಕೊಡಲೇಬೇಕು, ನಮ್ಮಂತೂ ಬೇಕೇ ಬೇಕು ಅನ್ನೋದು ನಾನು ಒತ್ತಾಯ ಸರ್. ಈಗ ನೋಡಿ, ತಾರತಮ್ಯ, ಅತ್ಯಂತ ತಾರತಮ್ಯ ಪ್ರತಿಯೊಂದು ವಿಷಯದಲ್ಲೂ ನಾವು ಕೇಳಿ ಹಠ ಮಾಡಿ ಕೇಳಬೇಕು. ಯಾಕೆ ಈ ತಾರತಮ್ಯ ಆಗ್ತಾಯಿದೆ? ಇದು ಈ ಉದಾಹರಣೆಗೆ ಈಗ ಫಿಲ್ಮ್ ಸಿಟಿ ನಡೀತಾ ಇದೆ, ಇದು ಫಿಲ್ಮ್ ಫೆಸ್ಟಿವಲ್ ಮಾಡ್ತಾಯಿದ್ದಾರೆ, ಹೌದಾ ಸರ್? ಯಾಕೆ ನಮ್ಗೆ ಯಾಕೆ ಈ ತಾರತಮ್ಯ? ನಮ್ಮನ್ನು ಕರೆದಿದ್ದೀರಾ? ಒಂದೇ ಒಂದು ಕರೆದಿದ್ದು ಒಂದು ದಾಖಲೆಯನ್ನು ತೋರಿಸ್ರಿ. ಅಂದರೆ ನಾವೇ ಹೋಗಬೇಕಾ, ಕರೆಯದೇ ಹೋಗಬೇಕಾ? ಹೇಗೆ? ಇದು ತಾರತಮ್ಯ. ಇದು ಈಗಲೂ ಕೂಡ ತಾರತಮ್ಯ ಮಾಡಬೇಡ್ರಿ. ಆ ರೀತಿ ತಾರತಮ್ಯ ನೀವು ಮಾಡ್ತಾಯಿದ್ರಿ ಅಂತ ನಿಮಗೆ ಗೊತ್ತಾಗ್ತಾಯಿದೆ ಸರ್. ಈಗ HDK ಅವರು CM ಇದ್ದಾಗ ಅದನ್ನು ಮೈಸೂರು ಬೇಡ, ರಾಮನಗರಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತಂದ್ರೆ ಅದು ಪೆಂಡಿಂಗ್ ಬಿತ್ತು. ಈಗ ಮತ್ತು CM ಆಗಿ ಸಿದ್ದರಾಮಯ್ಯ ಬಂದಿದ್ದಾರೆ, ಅವ್ರು ಮೈಸೂರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರು 150 ಎಕರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನೆಲ್ಲ ನೋಡಿದರೆ ಇಲ್ಲಿಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವು ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆ ಅಂತ ಅನ್ನಿಸ್ತದಲ್ವಾ ಸರ್? ಈಗ ತಾವು ಹೇಳಿದಂಗೆ ಖಂಡಿತವಾಗಿಯೂ. ಯಾಕೀಗ ರಾಮನಗರಕ್ಕೆ ಒಯ್ಯಬೇಕು ಅಂತ HD ಕುಮಾರಸ್ವಾಮಿ ಅವ್ರಿಗೆ ಆಸೆ ಇತ್ತು, ಮೈಸೂರಿಗೆ ಒಯ್ಯಬೇಕು ಅಂತ ಈ ಸಾಹೇಬರಿಗಂತ ಮುಖ್ಯಮಂತ್ರಿಗೆ ಆಸೆ ಇದೆ. ಹಾಗೆ ನಮ್ಮಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರಲಿ ಮತ್ತು ಇತರೆ ಮಂತ್ರಿಗಳಾಗಿರಲಿ ಇವ್ರೇನು ಆಸೆ ಇಲ್ಲಂತೆಲ್ಲ ಇದ್ದರೂ ಕೂಡ ಇವ್ರು ಯಾಕೆ ಅದನ್ನು ನಮಗೆ ಇವರಿಂದ ನಮ್ಮ ತಾರತಮ್ಯ ಆಗ್ತಾ ಇದೆ, ಇವರಿಗೆ ಅದು ಯೋಗ್ಯತೆ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಯಾಕೆಂದರೆ ಅವ್ರು ವೈಯಕ್ತಿಕವಾಗಿ ಪ್ರಶ್ನೆ ಇಲ್ಲ ಸರ್. ಇಲ್ಲೇ ಅನೇಕ ಜನರು ಉತ್ತರ ಕರ್ನಾಟಕ ಭಾಗದ ಬಹಳಷ್ಟು ಜನರಿಗೆ ಇದು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಇರೋದ್ರಿಂದಾಗಿ ದಯವಿಟ್ಟು ನಮಗೆ ಮತ್ತೆ ಉತ್ತರ ಕರ್ನಾಟಕ ಕೊಡಲೇಬೇಕು ಅಂತ ನಮ್ಮದೊಂದು ಹೋರಾಟ. ಆ್ಯಕ್ಚುಲಿ ಈ ಬಗ್ಗೆ ನೀವು ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದರೆ, ಅದರಲ್ಲೂ ವಿಶೇಷವಾಗಿ ಅದು ಕಿತ್ತೂರು ಮಧ್ಯದ ಸಮೀಪದಲ್ಲಿ ಹಾಕಬೇಕು ಇದೆ ಅಂತ, ಅಲ್ಲಿ ಸಾಕಷ್ಟು ಭೂಮಿನೂ ಕೂಡ ಅವಕಾಶ ಇದೆ ಅಂತ. ಏನೆಲ್ಲ ಆಗ್ಬೋದು ಅಂತೇಳಿ ಅಂತಲ್ಲಿ ಹಾಕಿದರೆ ಏನೆಲ್ಲ ಲಾಭ ಆಗ್ಬೋದು ಅಂತ ಅನಿಸ್ತಾ ನಿಮಗೆ? ಸರ್, ಈ ಭಾಗದಲ್ಲಿ ಈ ಒಂದು ಕ್ಷೇತ್ರ ಹೊಸ ಕ್ಷೇತ್ರ ಆಗಿರೋದ್ರಿಂದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯದಲ್ಲಿರುವಂಥ ಸಾಕಷ್ಟು ಜಾಗಗಳು ಇದ್ದಾವೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಒಂದು ಅಲ್ಲಿ ನೀವು ಮಾಡಿದ್ದೇ ಆಯ್ತು ಅಂತಂದರೆ ಈ ಭಾಗದ ಅನೇಕ ಜನರಿಗೆ ಉದ್ಯೋಗಗಳು ಸಿಗ್ತವೆ. ಆಮೇಲೆ ಪ್ರೇಕ್ಷಣೀಯ ಸ್ಥಾನ ಇಲ್ಲೇ ಹತ್ತಿರ ಇರೋದ್ರಿಂದ ಸರ್, ಒಂದು ಅಲೆಯಲ್ಲಿ ಹತ್ತಿರದಲ್ಲಿ ಸಮುದ್ರದ ಅಲೆಗಳು ಕೇಳ್ತಾವೆ, ಒಂದು ಕಡೆ ಕೇಳಿದರೆ ಒಂದು ಬಂಡೆಗಲ್ಲರ ಶಬ್ದಗಳು ಕೇಳ್ತಾವೆ. ಅಷ್ಟು ಸುಶಕ್ತವಾಗಿರುವಂಥ ಮಧ್ಯದಲ್ಲಿರುವಂಥ ಇದು ಜಾಗ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಆಗಬೇಕಂತ ನನ್ನ ಉದ್ದೇಶ ಸರ್. ಭಾಳಷ್ಟು ಜನರಿಗೆ ಕೆಲಸ ಸಿಗ್ತವೆ, ಅನೇಕ ಜನರು ಸಾಹಿತಿಗಳಾಗಿ, ಕಲಾವಿದರಾಗಿ, ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಕೆಲಸ ಸಿಗ್ತದೆ. ಸರ್ಕಾರಕ್ಕೆ ಆದಾಯನೂ ಕೂಡ ಇದರಿಂದ ಸಾಕಷ್ಟು ಬರಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂಚೆನೂ ಹೋರಾಟ ಮಾಡ್ತಾ ಬಂದಿದ್ದೀರಾ, ಮುಂದಿನ ದಿನದಲ್ಲಿ ಈ ವಿಷಯವಾಗಿ ಮತ್ತೆ ಯಾವ ರೀತಿಯ ಒಂದು ಹೋರಾಟ ಕೈಗೆತ್ತಿಕೊಳ್ತೀರಾ? ಅಂದರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇಕು ಒಂದು ಫಿಲ್ಮ್ ಸಿಟಿ ಅನ್ನೋದು ಯಾವ ರೀತಿ ಹೋರಾಟ ಶುರುವಾಗುತ್ತೆ ನಿಮ್ಮದು? ಸರ್, ಉತ್ತರ ಕರ್ನಾಟಕದ ಈಗಾಗಲೇ ತಾರತಮ್ಯ ಅನೇಕ ವರ್ಷಗಳಿಂದ ತಾರತಮ್ಯ. ಯಾವಾಗ ನಾವು ಏಕೀಕರಣ ಆಯಿತು ಅದರ ನಂತರ ಅನೇಕ ಸಂದರ್ಭಗಳು ಬಂದಿದ್ದಾವೆ, ಆ ಹೋರಾಟಗಳು ಆಗಿದ್ದಾವೆ. ನಮ್ಗೆ ಯಾವತ್ತೂ ಕೂಡ ಇವತ್ತಿನವರೆಗೂ ಕೂಡ ತಾರತಮ್ಯ ಇದ್ದೇ ಇದೆ. ಒಂದು ಎರಡನೇದು, ನಮಗೆ ಸರಿಯಾದ ರೀತಿಯಲ್ಲಿ ನಾವು ಸ್ಪಂದಿಸಲಿಲ್ಲ ಅಂದರೆ ನೀವು ಕೇಳಿಲ್ಲ ಅಂತ ಹೇಳ್ತಾರೆ, ಕೇಳಿದಾಗ ಕೊಡುವುದಿಲ್ಲ. ಅದಕ್ಕೆ ಏನಾದ್ರು ಒಂದು ಕಾರಣಗಳನ್ನ ಹೇಳ್ತಿರ್ತಾರೆ. ಹಾಗಾಗಿ ನನಗೆ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅನೇಕ ಸಂಘಟನೆಗಳಿದ್ದಾವೆ, ಅಭಿವೃದ್ಧಿ ದೃಷ್ಟಿಕೋನದ ವಿಚಾರವಂತರಿದ್ದಾರೆ, ಸಾಹಿತಿಗಳಿದ್ದಾರೆ. ಶಕ್ಯ ಆದಷ್ಟು ಎಲ್ಲರನ್ನೂ ನಾನು ಅವರಿಗೆ ಒಂದು ಸಭೆ ಕರೆದು ಅಥವಾ ಪ್ರಯತ್ನ ಮಾಡಿ ಅವರು ಭೇಟಿಯಾಗಿ ವಿಷಯವನ್ನು ತಿಳಿಸಿ ನಮಗೆ ನ್ಯಾಯವಾದ ಒಂದು ಇದು ಸಿಗಲೇಬೇಕು ಅನ್ನೋದು ಹೋರಾಟ ನಾನು ಮಾಡ್ತೀನಿ ಸರ್. ಇದಿಷ್ಟು ಉತ್ತರ ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಆಗಿರುವಂಥ ಶಂಕರ್ ಸುಗತೆ ಅವರ ಏನು ಹೇಳಿಕೆ. ಅಂದರೆ ಮುಂದಿನ ದಿವಸದಲ್ಲಿ ಇದಕ್ಕೆ ಅನಿವಾರ್ಯವಾದ ಹೋರಾಟ ನಾವು ಕೈಗೊಳ್ತೇವೆ.
ಆದರೂ ಕೂಡ ಸರ್ಕಾರ ತಮ್ಮ ಮನವಿಗೆ ಸ್ಪಂದಿಸಲಿ ಅನ್ನೋ ಒಂದು ಬಯಕೆ ಅಂತ ಅವ್ರದ್ದು ಇದ್ದೇ ಇದೆ. ಈ ಹೋರಾಟ ಮಾತ್ರ ಮುಂದುವರಿಯುತ್ತೆ ಅನ್ನೋದು ಅವರ ಒಂದು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.